ಎಲ್ರಿಗೂ ನಮಸ್ಕಾರ ಕಣ್ರಪ್ಪ. ಎಲ್ಲ ಚೆನ್ನಾಗಿದ್ದೀರಲ್ಲ? ಸೊ ಈ ವಿಡಿಯೋಲಿ ಸೈನ್ಸ್ ಇನ್ನೊಂದು ಕ್ವಶನ್ ಪೇಪರು ವೇರ್ ಐ ವಿಲ್ ಬಿ ಸಾಲ್ವಿಂಗ್. ಒಂದು ವಿಡಿಯೋಲಿ ಏನು ಮಾಡಿದ್ದೆ, ಫಸ್ಟ್ ವಿಡಿಯೋಲಿ ಸೊ ಬರೀ ಕ್ವಶನ್ ಪೇಪರ್ನ ತೋರಿಸಿದ್ದೆ, ಕೇಳಿದ್ದೆ ಸೊ ಸೊಲ್ಯೂಷನ್ ಬೇಕು ಅಂತ ಹೇಳಿದ್ರಿ. ಸೊ ಮ್ಯಾಥ್ಸು ಒಂದು ಕಂಪ್ಲೀಟ್ ಕ್ವಶನ್ ಪೇಪರ್ ಏನಿದೆ ಸಾಲ್ವ್ ಮಾಡಿದ್ದೆ. ಆ್ಯಂಡ್ ಅಗೇನ್ ಈ ವಿಡಿಯೋಲಿ ಐ ವಿಲ್ ಬಿ ಸಾಲ್ವಿಂಗ್ ಅನದರ್ ಕ್ವಶನ್ ಪೇಪರ್. ಸೊ ಈ ಕ್ವಶನ್ ಪೇಪರ್ನ ನಾನು ಗ್ರೂಪಲ್ಲೂ, ವಾಟ್ಸಪ್ ಗ್ರೂಪು, ಡಿಸ್ಕ್ರಿಪ್ಷನ್ ವಾಟ್ಸಪ್ ಗ್ರೂಪ್ ಇದೆ, ಅಲ್ಲಿನೂ ಶೇರ್ ಮಾಡ್ತಿರ್ತೇನೆ. ಆ್ಯಂಡ್ ಬರೀ ಕ್ವಶನ್ ಪೇಪರ್ ಸರ್ ಅಲ್ಲ, ಸೊ ದೇರ್ ಆರ್ ಸೋ ಮೆನಿ ಅದರ್ ಮೆಟೀರಿಯಲ್ಸ್ ದಟ್ ಐ ವಿಲ್ ಬಿ ಶೇರಿಂಗ್ ಇನ್ ದ ವಾಟ್ಸಪ್ ಗ್ರೂಪ್. ಬೇಕು ಅಂದರೆ ಜಾಯ್ನ್ ಆಗಿರಿ. ಆ್ಯಂಡ್ ಜಾಯ್ನ್ ಆಗೋಕ್ಕಿಂತ ಮುಂಚೆ ವಿಡಿಯೋನ ಲೈಕು ಮಾಡೋದು ಮರಿಬೇಡ್ರಿ, ಆ್ಯಂಡ್ ಸಬ್ಸ್ಕ್ರೈಬ್ ಮಾಡೋದು ಮರಿಬೇಡ್ರಿ, ನಿಮ್ಮ ಫ್ರೆಂಡ್ಸ್ಗೂ ಹೇಳೋದು ಮರಿಬೇಡ್ರಿ. ಓಕೆ, ಯಾಕಂದರೆ ಶೇರಿಂಗ್ ಈಸ್ ಕೇರಿಂಗ್. ಓಕೆ, the SI unit of potential difference is simple, volt. So I repeat once again, 40 ಮಾರ್ಕ್ಸ್ಗೆ ನಾ ಮಾಡಿರೋದು, ಕೆಲವೊಂದು ಸ್ಕೂಲಲ್ಲಿ 40 ಮಾಡ್ಬೋದು, 80 ಮಾಡ್ಬೋದು. ಸೊ ಇಟ್ ಡಿಪೆಂಡ್ಸ್. ಸಿಂಪಲ್ ಆಗಿ ಕಮ್ಮಿ ಇದ್ದಷ್ಟು ನನಗೆ ಎಕ್ಸ್ಪ್ಲೈನ್ ಮಾಡೋದಕ್ಕೂ ಈಸಿ, ಆ್ಯಂಡ್ ನನಗಷ್ಟೇ ಅಂತಲ್ಲ, ಸೊ ನಿಮಗೂ ನೋಡಬೇಕಾದ್ರೆ ಓಕೆ ಫಾಸ್ಟಾಗಿ ಕ್ವಿಕ್ಕಾಗಿ ನೋಡ್ತಾ ಹೋಗ್ಬೋದು. ಸೊ 80 ಮಾರ್ಕ್ಸ್ ಅಂದರೆ ಅದೇ ರಿಪೀಟ್ ಆಗಿರುತ್ತೆ ಕಾನ್ಸೆಪ್ಟ್ಸು, ಮತ್ತೆ ಅದಕ್ಕೆ. ಆ್ಯಂಡ್ ಪಾರ್ಟ್ ಎ, ಪಾರ್ಟ್ ಬಿ, ಪಾರ್ಟ್ ಸಿ ಅಂತ ಮಾಡ್ತಿಲ್ಲ, ಬಿಕಾಸ್ ಈಗ ನಾನು 40 ಮಾರ್ಕ್ಸ್ ಕೊಡೋದೆ 40 ಮಾರ್ಕ್ಸ್ ಕೊಡ್ತಿರೋದು. ಸೊ ಅದರಲ್ಲಿ ಪಾರ್ಟ್ ಎ ಮಾಡಿದೆ ಅಂದರೆ MCQ ಬರೀ ಒಂದಿರುತ್ತೆ, 1 ಮಾರ್ಕ್ಸ್ ಒಂದಿರುತ್ತೆ, ನೋಡೋಕ್ಕೂ ಚೆನ್ನಾಗಿರಲ್ಲ, ಬರೀ ಹೆಡ್ಡಿಂಗ್ಸೇ ಜಾಸ್ತಿ ಆಗ್ಬಿಡುತ್ತೆ. ಸೊ ಅದಕ್ಕೆ ಮಿಕ್ಸ್ ಮಾಡಿದ್ದೀನಿ. ಐಡೆಂಟಿಫೈ ಆನ್ ಎಂಡೋಥರ್ಮಿಕ್ ರಿಯಾಕ್ಷನ್ ಅಮಾಂಗ್ ದ ಫಾಲೋಯಿಂಗ್ ಈಸ್. ಸೊ ಎಂಡೋಥರ್ಮಿಕ್ ಅಂದರೆ ಏನು? ಹೀಟ್ನ ತಗೋಬೇಕು. ಸೊ ಯಾವ್ದು ತೊಗೊಳತ್ತೆ? ಬರ್ನಿಂಗ್ ಅಂದರೆ ಏನು ಮಾಡ್ತಿದ್ದೀರಾ? ಹೀಟ್ ಕೊಡ್ತಾ ಇದ್ದೀರಾ. ಹೀಟಿಂಗ್ ಆಫ್ ಲೆಡ್ ನೈಟ್ರೇಟ್. ಸೊ ಹೀಟಿಂಗ್ ಆಫ್ ಲೆಡ್ ನೈಟ್ರೇಟ್ ಮಾಡಿದಾಗ ಏನಾಗುತ್ತೆ? ಹೀಟ್ ಈಸ್ ಅಬ್ಸರ್ವ್ಡ್. ಸೊ ಹೀಟ್ ಅಬ್ಸರ್ವ್ ಆಗಿ ಬ್ರೇಕ್ ಡೌನ್ ಆಗುತ್ತೆ, ವಿಚ್ ಈಸ್ ಆ್ಯನ್ ಎಂಡೋಥರ್ಮಿಕ್. ಡಿಕಾಂಪೋಸಿಷನ್ ಆಫ್ ಆರ್ಗ್ಯಾನಿಕ್ ಮ್ಯಾಟರ್ ಆಯಿತು ಅಥವಾ ಬ್ರೇಕ್ ಡೌನ್ ಆಫ್ ಕಾಂಪ್ಲೆಕ್ಸ್ ಫುಡ್ ಆಯಿತು, ಸೊ ಎರಡೂ ಆದಾಗ ಏನಾಗುತ್ತೆ? ಎನರ್ಜಿ ರಿಲೀಸ್ ಆಗುತ್ತೆ. ಈಗ ಬ್ರೇಕ್ ಡೌನ್ ಆಫ್ ಕಾಂಪ್ಲೆಕ್ಸ್ ಫುಡ್ ವಿಚ್ ಇಸ್ ನಥಿಂಗ್ ಬಟ್ ಗ್ಲೂಕೋಸ್ ಅಂತ ತೊಗೊಂಡ್ರಿ ಅಂದರೆ, ಸೊ ಗ್ಲೂಕೋಸ್ ಬ್ರೇಕ್ ಡೌನ್ ಆದಾಗ ಏನಾಗುತ್ತೆ? ನಿಮಗೆ ಕಾರ್ಬನ್ ಡೈಆಕ್ಸೈಡ್, ವಾಟರ್ ಪ್ಲಸ್ energy is released. Similarly, organic matter. The litmus paper that changes its color when exposed to the fumes of nitric acid. Nitric acid ಏನು? It is an acid. So acid ಅಂದರೆ ಏನಾಗುತ್ತೆ? ಬ್ಲೂ ಕಲರ್ ಚೇಂಜ್ ಆಗಬೇಕು ಅಂದರೆ ಬ್ಲೂ ಇರೋದು ರೆಡ್ ಆಗಬೇಕು. ಸೊ ಬ್ಲೂ ಎಲ್ಲಿದೆ? A B ಎರಡೂ ಇದೆ, ಆದರೆ ಡ್ರೈ ಲಿಟ್ಮಸ್ ಆಗಲ್ಲ, ಬಿಕಾಸ್ ಡ್ರೈ ಇದ್ದಾಗ ದೆರ್ ಇಸ್ ನೋ ಆ್ಯಕ್ಷನ್ ಆಫ್ ಆನ್ ಆ್ಯಸಿಡ್ ಆರ್ ಎ ಬೇಸ್. ಯಾವಾಗುತ್ತೆ? ವೆನ್ ಇಟ್ ಈಸ್ ವೆಟ್. ಸೆರಿಬ್ರಮ್, ಐ ಗೆಸ್ ಯುವರ್ cerebrum is too good because your thinking is good. Next, medulla. Vomiting, blood pressure. ಸೊ ಏನೇನು ಫಂಕ್ಷನ್ಸು ಪ್ರತಿಯೊಂದ್ರದ್ದು ಏನೇನು ಅಂತ ನೆನ್ಪಿಟ್ಕೊಳ್ಳಿ. ಸೊ ಅದಕ್ಕೆ ನಾನು ಕೆಲವೊಂದು ಕ್ವಶನ್ಸ್ನ ಆ ರೀತಿ ತೊಗೊತಿರೋದು, ಬಿಕಾಸ್ ನೀವು ನೋಡ್ಬೇಕಾದ್ರೆ ಓಕೆ ಸೆರಿಬ್ರಮ್ ಬರೀ ಥಿಂಕಿಂಗ್ ಅಲ್ಲ, ವಾಟ್ ಆರ್ ದ ಅದರ್ ಫಂಕ್ಷನ್ಸ್. ಮೆಡ್ಯುಲಾ, ವಾಟ್ ಆರ್ ದ ಅದರ್ ಫಂಕ್ಷನ್ಸ್. ನಿಮ್ಮ ಟೆಕ್ಸ್ಟ್ ಬುಕ್ಕಲ್ಲಿ ಏನಿದೆ, ಕೆಲವೊಂದು ಆನ್ಸರ್ಸ್ಗೆ ನಾನು ಟೆಕ್ಸ್ಟ್ ಬುಕ್ ಸ್ನಿಪ್ಪೇ ಹಾಕಿದ್ದೀನಿ, ಹೆಂಗೆ ನೋಡಬೇಕು ಆ ಪರ್ಟಿಕ್ಯುಲರ್ ಕಾನ್ಸೆಪ್ಟ್ಸ್ನ ಅಂತ ಎಕ್ಸ್ಪ್ಲೇನ್ ಮಾಡೋದಕ್ಕೆ. ಸೊ ಮುಂದೆ ಹೇಳ್ತೀನಿ, ಎಕ್ಸ್ಪ್ಲೇನ್ ಮಾಡ್ತೀನಿ, ಲಾಂಗ್ ಆನ್ಸರ್ಸಲ್ಲೆಲ್ಲ. ಕ್ರಾಸ್ ಸೆಕ್ಷನ್ ಆಫ್ ಎ ಕಂಡಕ್ಟರ್ ಇಸ್ ಡೈರೆಕ್ಟ್ಲಿ ಪ್ರಪೋರ್ಷನಲ್ ಟು ದ ಫ್ಲೋ ಆಫ್ ಕರೆಂಟ್. ಇದು ಫ್ಲೋ ಆಫ್ ಕರೆಂಟ್, ರೆಸಿಸ್ಟೆನ್ಸಿಗೆ ಕನ್ಫ್ಯೂಸ್ ಮಾಡ್ಕೋಬೇಡ್ರಿ. ಸೊ ರೆಸಿಸ್ಟೆನ್ಸ್ ಅಂತ ಬಂದಾಗ ಏನಾಗುತ್ತೆ? ರೆಸಿಸ್ಟೆನ್ಸ್ ಈಸ್ ಇನ್ವರ್ಸ್ಲಿ ಪ್ರಪೋರ್ಷನಲ್ ಟು ಏರಿಯಾ ಆಫ್ ಕ್ರಾಸ್ ಸೆಕ್ಷನ್. ಬಟ್ ಇಲ್ಲಿ ಕೇಳ್ತಿರೋದು ಕರೆಂಟ್. ಸೊ ಕರೆಂಟ್ ಈಸ್ ಡೈರೆಕ್ಟ್ಲಿ ಪ್ರಪೋರ್ಷನಲ್ ಟು ಏರಿಯಾ ಆಫ್ ಕ್ರಾಸ್ ಸೆಕ್ಷನ್. ಏರಿಯಾ ಆಫ್ ಕ್ರಾಸ್ ಸೆಕ್ಷನ್ ಜಾಸ್ತಿ ಆಯಿತು ಅಂದರೆ ಫ್ಲೋ ಆಫ್ ಎಲೆಕ್ಟ್ರಾನ್ಸ್ ಏನಾಗುತ್ತೆ? ಈಸಿಯಾಗಿ ಫ್ಲೋ ಆಗ್ಬೋದು. ಈಗ ನೀರು ಹರಿಬೇಕಂದ್ರೆ ಏರಿಯಾ ಜಾಸ್ತಿ ಇತ್ತು, ಕ್ರಾಸ್ ಸೆಕ್ಷನ್ ಏರಿಯಾ ಜಾಸ್ತಿ ಇದೆ, ಜಾಸ್ತಿ ಹರಿಯುತ್ತೆ. ಕಮ್ಮಿ ಇತ್ತು ಅಂದರೆ ಕಮ್ಮಿ ಹರಿಯುತ್ತೆ. ಸಿಮಿಲರ್ಲಿ ಡೈರೆಕ್ಟ್ಲಿ ಪ್ರಪೋರ್ಷನಲ್ ಟು ಫ್ಲೋ ಆಫ್ ಕರೆಂಟ್. ಕ್ರಾಸ್ ಸೆಕ್ಷನ್ ಜಾಸ್ತಿ ಇತ್ತು ಅಂದರೆ ಫ್ಲೋ ಆಫ್ ಕರೆಂಟ್ which is nothing but electrons is more. Dentists recommend use of basic toothpaste. Yake. Hull is basic, which is calcium hydroxypetate. ಹೆಸರು ನೆನ್ಪಿಟ್ಕೊಳ್ಳಿ ಯಾವುದು. ವಾಟ್ ಈಸ್ ಟೂತ್ ಎನಿಮಲ್ ಮೇಡ್ ಅಪ್ ಆಫ್? ಸೊ ಇಟ್ ಈಸ್ ಎ ಬೇಸಿಕ್. ನೀವು ಬೇಸಿಕ್ಕಾಗಿ ಆ್ಯಸಿಡಿಕ್ ಹಾಕಿದ್ರೆ ಏನಾಗುತ್ತೆ? ಎಲ್ಲ ಡಿಕೆ ಆಗುತ್ತೆ, ಅಂದರೆ ನ್ಯೂಟ್ರಲೈಸ್ ಆಗಿ ಬಾಯಲ್ಲಿ ಏನೂ ಉಳಿದಿರಲ್ಲ. ಸೊ ಅಸಿಡಿಕ್ ಅಲ್ಲ, ಯು ಶುಡ್ ಯೂಸ್ ಬೇಸಿಕ್. ಕರೆಕ್ಟಾಗೇ ರೆಕಮೆಂಡ್ ಮಾಡ್ತಾರೆ.
the arteries have thick elastic wall whereas veins have thin walls, obviously, because arteries, so arteries ಏನು ಮಾಡುತ್ತೆ, ದಟ್ ಅಂದರೆ ಈ ಹಾರ್ಟಲ್ಲಿ ಬ್ಲಡ್ ಪಂಪ್ ಆಗಬೇಕಾದ್ರೆ, ಸೊ ಇಲ್ಲಿ ಆರ್ಟರೀಸ್, ಹಾರ್ಟಲ್ಲಿ ಬ್ಲಡ್ ಪಂಪ್ ಆಗಬೇಕಾದ್ರೆ ಸೊ ಏನಾಗುತ್ತೆ, ವಿತ್ ಫೋರ್ಸ್ ಹಾರ್ಟಿಂದ ಹೋಗುತ್ತೆ. ಸೊ ಹಾರ್ಟಿಂದ ಫೋರ್ಸಲ್ಲಿ ಹೋಗಬೇಕಾದ್ರೆ ಥಿನ್ ವಾಲ್ ಇತ್ತು ಅಂದರೆ ಆ ಫೋರ್ಸ್ಗೆ ಡಮ್ ಅನ್ನತ್ತೆ, ಅಂದರೆ ಹೊಡೆದೋಗುತ್ತೆ, ಬ್ರೇಕ್ ಡೌನ್ ಆಗುತ್ತೆ. ಸೊ ಅದಾಗಬಾರ್ದು. ಸೊ ಅದಕ್ಕೆ ಏನಿರಬೇಕು, ಸಿನ್ಸ್ ದ ಬ್ಲಡ್ ಫ್ಲೋಯಿಂಗ್ ಫ್ರಮ್ ದ ಹಾರ್ಟ್ ಈಸ್ ಅಂಡರ್ ಹೈ ಪ್ರೆಷರ್, ಸೊ ಇಟ್ ಆರ್ಟರಿ ಶುಡ್ ಹ್ಯಾವ್ ಥಿಕ್ ವಾಲ್ಸ್. ಥಿನ್ ವಾಲ್ಸ್ ಇತ್ತು ಅಂದರೆ ಹೊಡೆದೋಗುತ್ತೆ, ಅಂದರೆ ಇಟ್ ಕ್ಯಾನ್ ರಪ್ಚರ್ ಅಂತ, ಅಂದರೆ ಬ್ರೇಕ್ ಡೌನ್ ಆಗುತ್ತೆ. ಸೊ ವೇನ್ಸ್ ಏನಾಗುತ್ತೆ, ಸೊ ವೇನ್ಸ್, ವಾಟ್ ಈಸ್ ವೇನ್ಸ್ ಡೂಯಿಂಗ್, ಇಟ್ ಈಸ್ ಕ್ಯಾರಿಂಗ್ ದ ಡಿಆಕ್ಸಿನೇಟೆಡ್ ಬ್ಲಡ್ ಫ್ರಮ್ ಡಿಫ್ರೆಂಟ್ ಪಾರ್ಟ್ಸ್ ಆಫ್ ದ ಬಾಡಿ ಟು ಹಾರ್ಟ್. ಸೊ ವೇನ್ಸು ತೊಗೋಬೇಕಾದ್ರೆ ಡಿಫ್ರೆಂಟ್ ಪಾರ್ಟ್ಸಿಂದ ಅಷ್ಟು ಪ್ರೆಷರ್ ಇರಲ್ಲ, ಸೊ ಅದಕ್ಕೆ ಥಿನ್ ವಾಲ್ಸ್ ಇದ್ರು ಓಕೆ. ಅಬ್ಸರ್ವ್ ಗಿವನ್ ಜಂಕ್ಷನ್ ಎಕ್ಸ್ ಅಂದರೆ ಏನಪ್ಪ, ಟೆಕ್ಸ್ಟ್ ಬುಕ್ಕಲ್ಲಿ ನೋಡ್ರಿ ಏನು ಕೊಟ್ಟಿದ್ದಾರೆ, ನ್ಯೂರೋ ಮಸ್ಕ್ಯುಲರ್, ಇದೇ ಡಯಾಗ್ರಾಮ್ ಕೊಟ್ಟು ಹಿಂಗೆ ಇದು ಮಾಡಿ ಲೇಬಲ್ ಮಾಡಿ ಹಿಂಗೆ ಆರೋ ಮಾರ್ಕ್ ಹಾಕಿ ಕೊಟ್ಟಿದ್ದಾರೆ. ಸಿನೆಪ್ಸ್, ಸೆನೆಪ್ಸ್, SYNAPSE. ಇದು ಟೆಕ್ಸ್ಟ್ ಬುಕ್ಕಲ್ಲಿ ಚೆಕ್ ಮಾಡಿರಿ, ಡಯಾಗ್ರಾಮ್ ಸಿಮಿಲರ್ ಇದೆ, ಹಿಂಗೆ ಝೂಮ್ ಔಟ್ ಮಾಡಿ ಕೊಟ್ಟಿದ್ದಾರೆ, ವಿಚ್ ಈಸ್ ನ್ಯೂರೋ ಮಸ್ಕ್ಯುಲರ್. ಟೆಕ್ಸ್ಟ್ ಬುಕ್ ಓದ್ರಿ, ಅದಕ್ಕೆ ನಾನು ಹೇಳ್ತಿಲ್ಲ. ಓಕೆ, ನೆಕ್ಸ್ಟ್ ಡಯಾಗ್ರಾಮ್ಸ್ ನೋಡ್ರಿ, ಹೆಂಗೆ ಬೇಕಾದ್ರೂ ಡಯಾಗ್ರಾಮ್ಸ್ ಕೇಳ್ತಾರೆ, ಅದಕ್ಕೆ ಡಯಾಗ್ರಾಮ್ಸ್ ಅಂದಾಗ ಎಷ್ಟು ಕೇರ್ಫುಲ್ಲಾಗಿ ನೋಡಬೇಕು. ಆ್ಯಂಡ್ ಅಗೇನ್ ಕೆಲವೊಂದು ಕ್ವಶನ್ನ ನಾನು ತೊಗೊಂಡಿದ್ದೀನಿ. ಹೆಂಗೆ ತೊಗೊಂಡಿದ್ದೀನಿ ಅಂದರೆ, ಕೆಲವೊಬ್ರು ಚೆಕ್ಕು ಮಾಡಿರೋ ಈ ಕ್ವಶನ್ ಇದೆಯಾ ಟೆಕ್ಸ್ಟ್ ಬುಕ್ಕಲ್ಲಿ ಅಂತ. ಯಾಕಂದರೆ ಏನಿದೆ, ಟೆಕ್ಸ್ಟ್ ಬುಕ್ಕು ಓದೋರು ಕಮ್ಮಿ. ಸೊ ಆ ಓದೋರಲ್ಲೂ ಮೇನ್ ಏನಿದೆ ಅಷ್ಟು ಓದೋದು. ಬಾಕ್ಸಲ್ಲಿ ಏನು ಕೊಟ್ಟಿರ್ತಾರೆ ಓದಲ್ಲ, ಆ್ಯಕ್ಟಿವಿಟಿ ಏನಿರತ್ತೆ ಓದಲ್ಲ, ಕ್ವಶನ್ಸ್ ಹಿಂಗೂ ಬರ್ಬೋದು. ಅದಕ್ಕೆ ಅದು ಕ್ವಶನ್ಸು ತೊಗೊಂಡಿದ್ದೀನಿ. ಡ್ರಾ ಎ ಲೇಬಲ್ ಸರ್ಕ್ಯೂಟ್, ಓಕೆ, ಲೇಬಲ್ಡ್ ಸರ್ಕ್ಯೂಟ್ ಡಯಾಗ್ರಾಮ್ ಏನು ಓದ್ತಿದ್ದೀನಪ್ಪ, that shows resistors connected in parallel with ammeter and voltmeter connected in circuit. That shows resistors. ಸೊ ಇಲ್ಲಿ ಎಷ್ಟು ರೆಸಿಸ್ಟರ್ಸ್ ಅಂತ ಕೊಟ್ಟಿಲ್ಲ, ಫೈನ್ ನಾನೇ ತೊಗೊತೀನಿ. ದಟ್ ಶೋಸ್ 3 ರೆಸಿಸ್ಟರ್ಸ್ ಕನೆಕ್ಟೆಡ್ ಇನ್ ಪ್ಯಾರಲಲ್ ಆ್ಯಮೀಟರ್ ಆ್ಯಂಡ್ ವೋಲ್ಟ್ಮೀಟರ್. ಸಿಂಪಲ್ಲು ಒಂದು ವಿಡಿಯೋ ಮಾಡ್ತೀನಿ, ಹಾಕ್ತೀನಿ, ಕಳಿಸ್ತೀನಿ. ಸೊ ಎಲೆಕ್ಟ್ರಿಸಿಟಿ ಮೇಲೆ ಇಂಪಾರ್ಟೆಂಟ್ ಕಾನ್ಸೆಪ್ಟ್ಸ್ ಏನು ಅಂತ ಸೊ ಅದರಲ್ಲೂ ಹೇಳಿದ್ದೇನೆ. ಸೊ 3 ರೆಸಿಸ್ಟರ್ಸ್, 1 2 3, ಸೊ 3 ರೆಸಿಸ್ಟರ್ಸ್ ಆಯಿತು. ಸೊ ಈ 3 ರೆಸಿಸ್ಟರ್ಸ್ ಏನಾಗಿದೆ, ಬ್ಯಾಟ್ರಿ ಇದೆ. ಸೊ ಎಷ್ಟು ಬ್ಯಾಟ್ರಿ ಅಂತ ಕೊಟ್ಟಿಲ್ಲ, ನಿಮ್ಮ ಎಷ್ಟು ಹಾಕ್ತಿರೋ ಹಾಕ್ರಿ. ಸ್ವಿಚ್ ಹಾಕಂಗಿದ್ರೆ ಹಾಕ್ರಿ. ಸೊ ಸ್ವಿಚ್ ಹಾಕಿದಾಗ ಏನು ಮಾಡಬೇಕು, ಕ್ಲೋಸ್ ಮಾಡೋದು ಮರಿಬೇಡ್ರಿ. ಸೊ ಇದೂ ಬ್ಯಾಟ್ರಿ ಜಾಯಿನ್ ಮಾಡಬೇಕು ಒಂದಕ್ಕೊಂದು. ಸೊ ಇದು ರೆಸಿಸ್ಟರ್ ಆಯಿತು, ಲೇಬಲ್ ಮಾಡೋದು ಮರಿಬೇಡ್ರಿ, R1 R2 R3. ಸೊ ಇದ್ರ ಜೊತೆಗೆ ಆ್ಯಮೀಟರ್ ವೋಲ್ಟ್ ಮೀಟರ್ ಬೇಕು ಅಂದಿದ್ದಾರೆ. ಸೊ ವೋಲ್ಟ್ ಮೀಟರ್ ಬರೀ ಇಷ್ಟೇನಾ, ಟರ್ಮಿನಲ್. ಸೊ ಈ ಕಡೆ ಪಾಸಿಟಿವ್ ನೆಗೆಟಿವ್, ಸೊ ಇಲ್ಲೂ ಏನಾಗುತ್ತೆ ಪಾಸಿಟಿವ್ ನೆಗೆಟಿವ್. ಸೊ ಇನ್ನು ಆ್ಯಮೀಟರ್ ಹಾಕಬೇಕು. ಸೊ ಆ್ಯಮೀಟರ್ ಪಾಸಿಟಿವ್ ಮೇಲೆ ಪಾಸಿಟಿವ್, ಕೆಳಗೆ ನೆಗೆಟಿವ್, ಅಷ್ಟೇ ತಾನೇ ಬೇಕು, ಅಷ್ಟೇ. ಸೊ ಇದಿಷ್ಟು ಮಾಡಿದ್ರೆ 2 ಮಾರ್ಕ್ಸ್, ಯಾರಿಗುಂಟು ಯಾರಿಗಿಲ್ಲ. ಸೊ ಇದಿಷ್ಟು ಹಾಕಿದ್ಮೇಲೆ ಕರೆಂಟ್ ಡೈರೆಕ್ಷನ್ ಹಾಕಿದ್ರೆ ಒಳ್ಳೆಯದು, ಬಟ್ ಇಟ್ಸ್ ಫೈನ್. ಹೇಳಿಲ್ಲ ಅಂದರೆ ಮಾರ್ಕ್ಸ್ ಏನು ಕಟ್ ಮಾಡೋಕ್ಕೋಗಲ್ಲ, ಹಾಕಿದ್ರೆ ಒಳ್ಳೆಯದು, ಏನು ಲಾಸ್ ಇದೆ. ಟ್ರಾನ್ಸ್ಲೇಟ್ ಇಂಟು ಕೆಮಿಕಲ್ ರಿಯಾಕ್ಷನ್ ಆ್ಯಂಡ್ ಬ್ಯಾಲೆನ್ಸ್. ಓಕೆ, ಹೈಡ್ರೋಜನ್ ಸಲ್ಫೈಡ್ ಗ್ಯಾಸ್ ಬರ್ನ್ಸ್ ಇಂಟು ಏರ್ ಆ್ಯಂಡ್ ವಾಟರ್ ಆ್ಯಂಡ್ ಸಲ್ಫೈಡ್. ಓಕೆ, ಏನೇನು ಕೊಡ್ತಿದೆ ಅಲ್ಲ, ಅವ್ರು ಕೊಟ್ಟಿದ್ದಾರೆ ನಿಮಗೆ. ಈಗ ಹೈಡ್ರೋಜನ್ ಸಲ್ಫೈಡ್ ಅಂದರೆ ಹೆಂಗೆ ಬರೀಬೇಕು, ಮಾಲಿಕ್ಯುಲರ್ ಫಾರ್ಮುಲಾ ಏನು ಅನ್ನೋದು ಗೊತ್ತಿರಬೇಕು. ಸೊ ಅದಕ್ಕೆ ಪ್ರಾಕ್ಟೀಸ್ ಮಾಡಿರಬೇಕು. ಸೊ ಕೆಲವೊಂದು ನಿಮ್ಮ ಟೆಕ್ಸ್ಟ್ ಬುಕ್ಕಲ್ಲಿರೋದು ಅಷ್ಟೂ ಇನ್ಕ್ಲೂಡಿಂಗ್ ಎಕ್ಸಸೈಸ್ ಕ್ವಶನ್ಸು, ಏನೇನು ಮಾಲಿಕ್ಯುಲರ್ ಫಾರ್ಮುಲಾ ಯಾವುದ್ಯಾವ್ದು, ಈಗ ಹೈಡ್ರೋಜನ್ ಸಲ್ಫೈಡ್ ಆಯಿತು ಅಥವಾ ಸಿಂಪಲ್, ಓಕೆ ಇಲ್ಲೆಲ್ಲ ಸಿಂಪಲ್ ಇದೆ, ಈಗ ಕ್ಯಾಲ್ಶಿಯಂ ಕಾರ್ಬೊನೇಟು ಅಥವಾ ಇನ್ನೊಂದು ಎಲ್ಲ ಬೇಸಿಕ್ಕು. ಬಟ್ ಎಕ್ಸಸೈಸ್ ಕ್ವಶನ್ಸಲ್ಲೂ ಕೆಲವೊಂದು ಹೊಸದಾಗಿ ನೋಡ್ತಿರ್ತೀರ. ಆಮೇಲೆ ಇನ್ನೊಂದು ಕ್ವಶನ್ ತೋರಿಸ್ತೀನಿ, ಅದು ಹೊಸದಾಗಿ ಅಂತ ನೋಡ್ಬೋದು. ಸೊ ಆ ಕ್ವಶನ್ಸ್ ಅಷ್ಟೂ ಮಾಲಿಕ್ಯುಲರ್ ಫಾರ್ಮುಲಾ ಎಲ್ಲ ಒಂದು ಫ್ಲ್ಯಾಶ್ ಕಾರ್ಡ್ ಥರ ಮಾಡಿದ್ದೀನಿ, ಗ್ರೂಪಲ್ಲಿ ಶೇರ್ ಮಾಡ್ತೀನಿ, ಜಾಯ್ನ್ ಆಗಿರಿ. ಸೊ ಹೈಡ್ರೋಜನ್ ಸಲ್ಫೈಡ್, ವಾಟ್ ಈಸ್ ಹೈಡ್ರೋಜನ್ ಸಲ್ಫೈಡ್? H2S. ಓಕೆ, ಗ್ಯಾಸ್ ಬರ್ನ್ಸ್ ಇನ್ ಏರ್, ಬರ್ನ್ಸ್ ಇನ್ ಏರ್ ಅಂತ ಕೊಟ್ಟಾಗ ಆಕ್ಸಿಜನ್ ಬೇಕು. ನಿಮ್ಗೆ ಉಸಿರಾಡೋದಕ್ಕೆ ಹೆಂಗೆ ಬೇಕೋ
ಬರ್ನಿಂಗಿಗೂ ಹಾಗೆ ಬೇಕು. ಸೊ ದಿಸ್ ಗಿವ್ಸ್, ನೀವೇನು ಸೈಂಟಿಸ್ಟ್ ಆಗಬೇಕಾಗಿಲ್ಲ, ಅಲ್ಲಿ ಕೊಟ್ಟಿದ್ದಾರೆ ಅದನ್ನು ಬರೀರಿ. ಗಿವ್ ವಾಟರ್ ಆ್ಯಂಡ್ ಸಲ್ಫರ್ ಡೈಆಕ್ಸೈಡ್. ಸೊ ಏನು ಕೊಡುತ್ತೆ? ವಾಟರ್ ಪ್ಲಸ್ ಸಲ್ಫರ್ ಡೈಆಕ್ಸೈಡ್. ಸಾಕು, ಅಲ್ಲೇನು ಕೊಟ್ಟಿದ್ದಾರೆ ಬರೀರಿ, ಮುಗೀತು. ಜಾಸ್ತಿ ತಲೆ ಕೆಡಿಸ್ಕೋಬೇಡ್ರಿ, ಯಾಕಂದರೆ ಎಕ್ಸಾಮಲ್ಲಿ ಎಷ್ಟು ಈಸಿಯಾಗಿ ಎಷ್ಟು ಕೂಲಾಗಿರ್ತಾರೋ ಅಷ್ಟು ಒಳ್ಳೆಯದು. ಓಕೆ, ಸೊ ಇದು ಬರೀರಿ ಅಂದಿಲ್ಲ, ಬ್ಯಾಲೆನ್ಸ್ ಮಾಡ್ರಪ್ಪ ಅಂತ ಕೊಟ್ಟಿರೋದು. ಸೊ ಹೈಡ್ರೋಜನ್ 2 ಇದೆ, ಓಕೆ. ಆಕ್ಸಿಜನ್ ಸಿಂಗಲ್ ಇದೆ, ಲಾಸ್ಟಿಗೆ ನೋಡೋಣ. ಸೊ ಸಲ್ಫರ್ 2 ಇದೆ, ಓಕೆ. ಇನ್ನೇನಾಯ್ತಲ್ಲ. ಸೊ ಈಗ ಆಕ್ಸಿಜನ್ ಒಂದು ಬ್ಯಾಲೆನ್ಸ್ ಮಾಡಬೇಕು. ಸೊ ಇಲ್ಲಿ 1 2 ಸೊ 1 2 ಕರೆಕ್ಟಾಗಿ ಬ್ಯಾಲೆನ್ಸ್ ಆಗ್ತಿಲ್ಲ. ಸೊ ಕರೆಕ್ಟಾಗಿ ಬ್ಯಾಲೆನ್ಸ್ ಆಗ್ತಿಲ್ಲ ಅನ್ನೋದಕ್ಕೆ ನಾ ಇಲ್ಲಿ 2 ತೊಗೊಂಡ್ರೆ, ಸೊ ಈವನ್ ನಂಬರ್ ಇದೆ, ಸೊ ಇಲ್ಲಿ 2 ತೊಗೊತೀನಿ. ಸೊ ಹೈಡ್ರೋಜನ್ ಏನಾಯಿತು? 4 ಆಯಿತು. ಸೊ ಇಲ್ಲೂ ಏನಾಗುತ್ತೆ? ಆಕ್ಸಿಜನ್ ಎಲ್ಲಿ ಆಡ್ ನಂಬರ್ ಇದೆ ಅದನ್ನು ಈವನ್ ಮಾಡ್ಕೊಳೋದು ಟ್ರೈ ಮಾಡ್ತಿದ್ದೇನೆ. ಸೊ ಆಕ್ಸಿಜನ್ ಏನಾಯಿತು? 4 ಆಯಿತು. ಸಾರಿ, ಹೈಡ್ರೋಜನ್ 4 ಆಯಿತು, ಇಲ್ಲೂ ಹೈಡ್ರೋಜನ್ 4 ಆಯಿತು. ಸಲ್ಫರ್ 2 ಇದೆ, ಸೊ ಇದು ಏನಾಗಬೇಕು? 2 ಆಯಿತು. ಈಗ ಲಾಸ್ಟ್ ಏನು ಉಳಿತು? ಆಕ್ಸಿಜನ್. ಸೊ ಇಲ್ಲಿ ನೋಡ್ರಿ, ಆಕ್ಸಿಜನ್ 2 ಈವನ್ ಆಯಿತು. ಸೊ 2 2 4. ಆಡ್ ನಂಬರ್ಸ್ ಏನಾದರೂ ಎಲಿಮೆಂಟ್ಸ್ ಇತ್ತು ಅಂದರೆ ಅದನ್ನು ಈವನ್ ಮಾಡ್ಕೊಳ್ಳಿ, ಇಲ್ಲಾಂದರೆ ಇಲ್ಲಿ ಫ್ರ್ಯಾಕ್ಷನ್ ಆಗುತ್ತೆ, ತಲೆನೋವು. ಇಲ್ಲಿ ಈಸಿ ಇರೋದ್ರಿಂದ ಓಕೆ, ನೀವು 3/2 ಹಾಕಿದ್ರೆ ಬರ್ತಿತ್ತು, ಬಟ್ ಸ್ಟಿಲ್ ಹೇಳ್ತಿರೋದು 2 2 2 ಹಾಕದೆ 3/2 ಹಾಕ್ಬೋದಿತ್ತು, ಬಟ್ ಫ್ರ್ಯಾಕ್ಷನ್ ಮಲ್ಟಿಪ್ಲಿಕೇಶನ್ ಫೈಂಡ್ ಔಟ್ ಮಾಡೋದು ಸ್ವಲ್ಪ ತಲೆನೋವು. ಇಲ್ಲಿ ಒಂದೇ ನಂಬರ್ ಇದೆ, ಓಕೆ. ಕೆಲವೊಂದು ಕಡೆ 2 3 ಇತ್ತು ಅಂದರೆ ಬೇಡ. ಸೊ ಅದಕ್ಕೆ ಆಡ್ನ ಈವನ್ ಮಾಡೋಕ್ಕೆ ಟ್ರೈ ಮಾಡಿರಿ, ಇನ್ನು ಕ್ಯಾಲ್ಕುಲೇಷನ್ ಈಸಿ ಆಗುತ್ತೆ. ಸೊ ಆಕ್ಸಿಜನ್ ಏನಾಯಿತು? 6 ಆಯಿತು, ಇಲ್ಲಿ 6 ಆಗಬೇಕು ಅಂದರೆ 3 ಆಗಬೇಕು. ಮುಗೀತು. ಮೆನ್ಷನ್ ದ ಇಂಪಾರ್ಟೆನ್ಸ್ ಆಫ್ ಥೈರಾಕ್ಸಿನ್ ಹಾರ್ಮೋನ್ ಆ್ಯಂಡ್ ದ ಎಫೆಕ್ಟ್ಸ್ ಕಾಸ್ಡ್ ಡ್ಯೂ ಟು ಇಟ್ಸ್ ಅಂಡರ್ ಸೆಕ್ರೇಷನ್ ಇನ್ ದ ಬಾಡಿ. ಸೊ ಇದು ಯಾಕೆ ತೊಗೊಂಡೆ ಅಂದರೆ ಟೆಕ್ಸ್ಟ್ ಬುಕ್ಕು ಓದ್ರಿ. ಸೊ ಟೆಕ್ಸ್ಟ್ ಬುಕ್ಕಲ್ಲಿ ಓದಬೇಕಾದ್ರೆ ಎಷ್ಟೆಷ್ಟು ಕ್ವಶನ್ಸು ಫ್ರೇಮ್ ಮಾಡ್ಬೋದು, ಹೆಂಗೆ ಫ್ರೇಮ್ ಮಾಡ್ಬೋದು, ಎಸ್ಪೆಷಲಿ ಬಯಾಲಜಿ. ಸೊ ಬಯಾಲಜಿ ಹೈಯೆಸ್ಟು, ಅದು ಬಿಟ್ಟರು ಅಂದರೆ ಕೆಮಿಸ್ಟ್ರಿ, ಲೀಸ್ಟ್ ಅಂದರೆ ಫಿಸಿಕ್ಸು. ಸೊ ಫಿಸಿಕ್ಸು ಏನೇನು ಕೇಳ್ಬೋದು ಎಲ್ಲ ನಾ ಹೇಳ್ತೀನಿ, ಜಾಸ್ತಿ ಏನು ಕೇಳೋಕ್ಕೆ ಹೋಗಲ್ಲ ಮಧ್ಯದಲ್ಲಿ. ಆದರೆ ಬಯಾಲಜಿ ನೀವು ಟೆಕ್ಸ್ಟ್ ಬುಕ್ ಓದಲೇಬೇಕು ಇಫ್ ಯು ವಾಂಟ್ ಟು ಸ್ಕೋರ್ ಔಟ್ ಆಫ್ 4 ಏಮಿತ್ತು ಅಂದರೆ. ಸೊ ಇದೇನು ಬೇಕಿಲ್ಲ. ಅಯೋಡಿನ್ ಈಸ್ ನೆಸಸರಿ ಫಾರ್ ಥೈರಾಯ್ಡಿನ್. ಯಾವುದು ಬೇಕು? ಅಯೋಡಿನ್ ಬೇಕು. ನೆಕ್ಸ್ಟು ಫಸ್ಟು ಓಕೆ, ಅಲ್ಲೇನು ಕೇಳಿದಾರೆ ಅದನ್ನು ಎಕ್ಸ್ಪ್ಲೇನ್ ಮಾಡೋಣ, ಆಮೇಲೆ ಮಿಕ್ಕಿದ್ದೇನು ನೋಡೋಣ. ಸೊ ಇಂಪಾರ್ಟೆನ್ಸ್ ಆಫ್ ಥೈರಾಕ್ಸಿನ್ ಅಂಡರ್ ಸೆಕ್ರೇಷನ್. ಓಕೆ, ಸೊ ಇಂಪಾರ್ಟೆನ್ಸ್: thyroxine regulates carbohydrates, protein and fat metabolism in the body. Importance. Okay, best balance for growth. Iodine, okay, iodine deficient ಆದಾಗ this is possible that we might suffer from goiter. ಸೊ ಗಾಯ್ಟರ್ ಅಂದರೆ ಇಲ್ಲಿ ದೊಡ್ಡದಾಗತ್ತೆ, ಕೆಲವೊಬ್ರಿಗೆ ನೋಡಿದರೆ ಸೊ ಕತ್ತತ್ರ ದೊಡ್ಡದಾಗಿರುತ್ತೆ ಬಿಕಾಸ್ ಆಫ್ ಅಯೋಡಿನ್ ಡಿಫಿಷಿಯನ್ಸಿ. ಓಕೆ, ನೆಕ್ಸ್ಟು ಓಕೆ, ಸ್ವೋಲನ್ ನೆಕ್ ಇದು ಕೊಟ್ಟಿದ್ದಾರೆ. ಸೊ ಇದು ಬಿಟ್ಟು ಸ್ಟಾರ್ಟಿಂಗಲ್ಲಿ ಹೇಳಿದ್ನಲ್ಲ ಥೈರಾಯ್ಡ್ಗೆ ಯಾವುದು ನೆಸಸರಿ? ಅಯೋಡಿನ್. ಸೊ ಅಯೋಡಿನ್ ಎಲ್ಲಿ ಸಿಗುತ್ತೆ ನಮಗೆ? ಸಾಲ್ಟ್, ನಾರ್ಮಲ್ ಸಾಲ್ಟ್, ನಾವೇನು ಉಪ್ಪು ತಿಂತೀವೋ ಅದರಲ್ಲಿ ನಮ್ಗೆ ಅಯೋಡಿನ್ ಸಿಗುತ್ತೆ. ಸೊ ಅದಕ್ಕೆ ಟೆಕ್ಸ್ಟ್ ಬುಕ್ ಓದಬೇಕಾದ್ರೆ ಇದೊಂದೇ ಅಲ್ಲ, ಅಯೋಡಿನ್ ಅಲ್ಲ ಅಂದರೆ ಥೈರಾಕ್ಸಿನ್ ಅಲ್ಲ, ಇದ್ರ ಕೆಳಗೆ ಇನ್ನೂ ಬೇರೆ ಬೇರೆ ಗ್ಲ್ಯಾಂಡ್ಸ್ ಎಲ್ಲ ಕೊಟ್ಟಿದ್ದಾರೆ, ಚೆಕ್ ಮಾಡಿರಿ. ಅದರಿಂದ ಬೇಕಾದ್ರೂ ಕೇಳ್ಬೋದು, ಕ್ವಶನ್ನು ಕೇಳೋ ಚಾನ್ಸಸ್ ಜಾಸ್ತಿನೇ ಇದೆ. ಆ್ಯಂಡ್ ಬೋರ್ಡ್ ಎಕ್ಸಾಮ್ಗಂತೂ ಹಾರ್ಮೋನ್ಸಿಂದ ಒಂದು ಕ್ವಶನ್ ಪಕ್ಕ. ಡ್ರಾ ದ ಡಯಾಗ್ರಾಮ್ ಟು ಶೋ ದ ಸ್ಟ್ರಕ್ಚರ್ ಆಫ್ ನೆಫ್ರಾನ್. ನಾ ಮಾಡಲ್ಲ, ನಂಗೆ ಡಯಾಗ್ರಾಮ್ ಬರೆಯೋಕ್ಕೆ ಬರೋಲ್ಲ, ನೀವೇ ಪ್ರಾಕ್ಟೀಸ್ ಡಯಾಗ್ರಾಮ್ಸ್ ಅಂತ ಪ್ರಾಕ್ಟೀಸ್ ಮಾಡಲೇಬೇಕು. ಓಕೆ, ನೆಕ್ಸ್ಟ್ ಆ್ಯನ್ ಎಲೆಕ್ಟ್ರಿಕ್ ಲ್ಯಾಂಪ್ ಹೂಸ್ ರೆಸಿಸ್ಟೆನ್ಸ್ ಇಸ್ 25 ohm ಕಂಡಕ್ಟರ್. ಓಕೆ, 5 ohm ಆರ್ ಕನೆಕ್ಟೆಡ್ ಇನ್ ಸೀರೀಸ್. ಸೊ ಒಂದು ಲ್ಯಾಂಪ್ ಇದೆ, ಇನ್ನೊಂದು ಕಂಡಕ್ಟರ್ ಇದೆ. ಸೊ ಇದನ್ನು 5 ವೋಲ್ಟ್ಗೆ ಕನೆಕ್ಟ್ ಮಾಡ್ತಾರೆ. ಸೊ ವಾಟ್ ಈಸ್ ದ ರೆಸಿಸ್ಟೆನ್ಸ್? ಒಂದು 25. ಸೊ 25 ohm 5 ohm. ಓಕೆ, ಕ್ಯಾಲ್ಕುಲೇಟ್ ದ ಟೋಟಲ್ ರೆಸಿಸ್ಟೆನ್ಸ್. ಸಿಂಪಲ್, 25 + 5. ಸೊ ಎಷ್ಟಾಯಿತು? 30 ohm. ಫಸ್ಟ್ ಒನ್ 30 ohm. ಇದು ನಾನೇನು ಮಾಡಬೇಕಾ?
ಓಕೆ. ಸೊ ಆರ್ ಎಸ್ 30 ಓಮ್. ನೆಕ್ಸ್ಟು ಕ್ಯಾಲ್ಕುಲೇಟ್ ದ ಕರೆಂಟ್ ಫ್ಲೋಯಿಂಗ್ ಇನ್ ದ ಸರ್ಕ್ಯೂಟ್. ಅವರಲ್ಲಿ ಕೇಳಿರೋದು ಐ ಈಸ್ ಈಕ್ವಲ್ ಟು ವಿ ಬೈ ಆರ್. ಸೊ ವಿ ಎಷ್ಟಿದೆ, 5 ವೋಲ್ಟ್ ಇದೆ. 5/30 ಎಲ್ ಸಿ ಎಮ್ ಅಲ್ಲಿ ಬರುತ್ತಪ್ಪ, ನನಗೆ ಬೇಕಿಲ್ಲ. 30/5 6. ಅಲ್ಲ ಹಂಗೆ ಮಾಡೋಕ್ಕೆ ಹೋಗ್ಬೇಡ್ರಿ. ಮಾಡ್ತಾರೆ, ಯಾಕಂದರೆ ಕ್ಯಾಲ್ಕುಲೇಷನ್ ಈಸಿ ಆಗಲಿ ಅಂತ ಮಾಡಿಬಿಡ್ತಾರೆ. ಆದರೆ ವಿ ಬೈ ಆರ್, ವಾಟ್ ಈಸ್ ವಿ? 5/30 ವಿಚ್ ಇಸ್ 1/6. ಕ್ಯಾಲ್ಕುಲೇಟ್ ಮಾಡಿರಿ. ಆಂಪಿಯರ್ ಯೂನಿಟ್ ಬರೆಯೋದು ಮರಿಬೇಡ್ರಿ. ಓಕೆ, ಇಟ್ಸ್ ನಾಟ್ 30/5, ಇಟ್ ಇಸ್ 5/30. ಕ್ಯಾಲ್ಕುಲೇಷನ್ ಎಲ್ಲ ಈಸಿ ಆಗಲಿ ಅಂತ ಹಂಗೆ ಕೊಡಲ್ಲ. ಕ್ಯಾಲ್ಕುಲೇಟ್ ದ ಪೊಟೆನ್ಷಿಯಲ್ ಡಿಫರೆನ್ಸ್ ಅಕ್ರಾಸ್ ದ ಲ್ಯಾಂಪ್ ಆ್ಯಂಡ್ ಅಕ್ರಾಸ್ ದ ಕಂಡಕ್ಟರ್. ಪ್ರತಿಯೊಂದು ಅಕ್ರಾಸು ಮಾಡಬೇಕಾ? ಸೊ ಮಾಡಬೇಕು ಅಂದರೆ ಕೆಳಗೆ ಬರಿತೀನಿ, V1 V2. ಸೊ ಐ ಗೊತ್ತಾಯಿತು ಅಂದರೆ ಸೊ V1 V2 ಹೆಂಗೆ ಫೈಂಡ್ ಮಾಡ್ತೀರಾ? V1 ಅದಕ್ಕೆ ಡಿರೈವೇಷನ್ ಗೊತ್ತಿರಬೇಕು. ಸೊ V1 ಈಸ್ ಈಕ್ವಲ್ ಟು IR1. ವಾಟ್ ಈಸ್ I? 1/6. ವಾಟ್ ಈಸ್ R1? 25. ಸೊ ಏನಾಯಿತು? 25/6. ನೆಕ್ಸ್ಟು V2 ಈಸ್ ಈಕ್ವಲ್ ಟು IR2. ಸೊ I ಅಂದರೆ 1/6, R2 ಅಂದರೆ 5. ಸೊ ಎಷ್ಟಾಯಿತು? 5/6. ಇದೆರಡು ಮಾಡಾದ್ಮೇಲೆ ಗ್ಯಾರಂಟಿ ಅನ್ನೋದಕ್ಕೆ ಎರಡೂ ಬೇಕಿದ್ರೆ ಆ್ಯಡ್ ಮಾಡ್ಕೊಳ್ರಿ, ನಿಮಗೆ ಗ್ಯಾರಂಟಿಗೋಸ್ಕರ ಅಷ್ಟೇ. ಸೊ 25/6 5/6 ಆ್ಯಡ್ ಮಾಡಿದ್ರೆ ಅಂದರೆ 5 ಬರಬೇಕು. 25 + 5 30, 30/6 5. ಕರೆಕ್ಟು. ಸೊ ಅಲ್ಲಿ ಟೋಟಲ್ ಪೊಟೆನ್ಷಿಯಲ್ ಡಿಫ್ರೆನ್ಸ್ ಏನಿದೆ ಅಷ್ಟೇ ಬಂತು, ಕರೆಕ್ಟ್. ಓಕೆ, ಹೌ ಡು ಯು ಐಡೆಂಟಿಫೈ ದ ಮ್ಯಾಗ್ನೆಟಿಕ್ ಫೀಲ್ಡ್ ಲೈನ್ಸ್ ಅರೌಂಡ್ ಎ ಬಾರ್ ಮ್ಯಾಗ್ನೆಟ್ ಯೂಸಿಂಗ್ ಕಾಂಪಾಸ್? ಎಕ್ಸ್ಪ್ಲೇನ್. ಸೊ ಅದು ಆ್ಯಕ್ಟಿವಿಟಿ ತೋರಿಸ್ತೀನಿ. ಈ ಆ್ಯಕ್ಟಿವಿಟಿ ಬರೀಬೇಕು. ಅದಕ್ಕೆ ಆ್ಯಕ್ಟಿವಿಟಿ ಪ್ರತಿಯೊಂದು ಇಂಪಾರ್ಟೆಂಟ್, ಆ್ಯಂಡ್ ಈ ಆ್ಯಕ್ಟಿವಿಟಿ ಇನ್ನೂ ಇಂಪಾರ್ಟೆಂಟ್ ಕೇಳಿದ್ದಾರೆ. ಸೊ ಈ ಡಯಾಗ್ರಾಮ್ ಬರೀರಿ. ಎಲ್ಲ ಇಷ್ಟೊಂದು ಕಾಂಪಾಸ್ ಬರಿಬೇಕಾಗಿಲ್ಲ, 1-2 ಕಾಂಪಾಸ್ ಬರೆದ್ರು ಸಾಕು. ಅದಾದಮೇಲೆ ಇದು ಬರೆದ್ರೆ ಒಳ್ಳೆಯದು. ಬೇಕೇ ಬೇಕು ಅಂತಲ್ಲ, ಬರೆದ್ರೆ ಒಳ್ಳೆಯದು. ಟೈಮ್ ಇತ್ತು ಬರೆದ್ರೆ ಒಳ್ಳೆಯದು. ಸೊ ಆ್ಯಕ್ಟಿವಿಟಿ ಹೀಗೆ ಬಯಾಟ್ ಮಾಡಬೇಕಾ? ಬೇಕಿಲ್ಲ, ಸಿಂಪಲ್. ಏನು ಅರ್ಥ ಆಗಿದೆ ಅದನ್ನು ಬರೀರಿ. ಸೊ ಕಾಂಪಾಸ್ ಇದೆ, ಸರಿ ಏನಪ್ಪ ಇದು ಮ್ಯಾಗ್ನೆಟ್ ಇದೆ. ಸೊ ಬಾರ್ ಮ್ಯಾಗ್ನೆಟ್ ಇದೆ, ಅದ್ರ ಹತ್ರ ಒಂದು ಕಾಂಪಾಸ್ ಇಡ್ತೀನಿ. ಸೊ ನಾರ್ತ್ ಬಾರ್ ಮ್ಯಾಗ್ನೆಟ್ದು ನಾರ್ತ್ ಏನಿದೆ, ಸೊ ಕಾಂಪಾಸ್ದು ಸೌತ್ ಅದರ ಹತ್ರ ಡಿಫ್ಲೆಕ್ಟ್ ಆಗುತ್ತೆ. ಎಲ್ಲಿ ನಾರ್ತ್ ಹೋಗುತ್ತೆ ಅಲ್ಲಿ ಒಂದು ಕ್ರಾಸ್ ಮಾರ್ಕ್ ಹಾಕ್ರಿ. ಸೊ ಎಲ್ಲಿ ನಾರ್ತ್ ಇರುತ್ತೆ, ಸೊ ನಾರ್ತ್ ಎಲ್ಲಿ ಹೋಗುತ್ತೆ ಅಲ್ಲಿ ಕ್ರಾಸ್ ಹಾಕ್ರಿ, ಮತ್ತು ಅಲ್ಲಿ ಕಾಂಪಾಸ್ ಇಡ್ರಿ. ಮತ್ತು ನಾರ್ತ್ ಎಲ್ಲಿ ಡಿಫ್ಲೆಕ್ಟ್ ಆಗುತ್ತೆ ಅಲ್ಲಿ ಕ್ರಾಸ್ ಮಾರ್ಕ್, ಹಿಂಗೆ ಮಾಡ್ಕೊಂಡು ಹೋಗೋದು. ಸೊ ಆಮೇಲೆ ಡಾಟ್ಸ್ ಏನಿರುತ್ತೆ ಅದನ್ನು ಜಾಯಿನ್ ಮಾಡೋದು. ಈ ಥರ ಮ್ಯಾಗ್ನೆಟಿಕ್ ಫೀಲ್ಡ್ ಲೈನ್ ಬರುತ್ತೆ. ಅದನ್ನೇ ಅಲ್ಲಿ ಕೊಟ್ಟಿದ್ದಾರೆ. ಓಕೆ, ನೆಕ್ಸ್ಟ್ explain the process of digestion that takes place in the small intestine of a human. So again, this human small intestine digestion is very important. ಅದಕ್ಕೆ ಟೆಕ್ಸ್ಟ್ ಬುಕ್ಕಲ್ಲಿ ಕೊಟ್ಟಿದ್ದೀನಿ. ಇಷ್ಟೆಲ್ಲ ಬರೀಬೇಕಾಗಿಲ್ಲ. ಯಾಕೆ ಕೊಟ್ಟೆ ಅಂದರೆ, ಸೊ ನಿಮಗೆ ಈ ಪ್ಯಾರಾಗ್ರಾಫ್ ಏನಿದೆ, ಸೊ ದಿಸ್ ಈಸ್ ರಿಲೇಟೆಡ್ ಟು ಫಿಸಿಕಲ್. ಸೊ ಸ್ಮಾಲ್ ಇಂಟೆಸ್ಟೈನ್ ಹೆಚ್ಚು ದೊಡ್ಡದಿರುತ್ತೆ. ಸೊ ಸ್ಮಾಲ್ ಇಂಟೆಸ್ಟೈನ್ದು ನಿಮಗೆ ಹೆಂಗೆ ಫಿಟ್ ಆಗಿರುತ್ತೆ, ಅದ್ರ ಉದ್ದ ಏನಿರುತ್ತೆ, ಸೊ ಯಾವುದರಲ್ಲಿ ಸ್ಮಾಲ್ ಇಂಟೆಸ್ಟೈನ್ ದೊಡ್ಡದಿರುತ್ತೆ, ಯಾವುದ್ರಲ್ಲಿ ಕಮ್ಮಿ ಇರುತ್ತೆ ಕೇಳಿದ್ದಾರೆ. ಅಗೇನ್ ಹರ್ಬಿವೋರಸ್ಸು ಕಾರ್ನಿವೋರಸ್ಸು ದೊಡ್ಡದು ಯಾವುದಿರುತ್ತೆ, ಆ್ಯಂಡ್ ವಾಟ್ ಈಸ್ ದ ರೀಸನ್. ಸೊ ಫಸ್ಟ್ ಪ್ಯಾರಾಗ್ರಾಫ್ ಇಸ್ ಫಿಸಿಕಲ್, ಸೊ ಯು ಹ್ಯಾವ್ ಟು ನೋ ದಿಸ್. ಸೆಕೆಂಡ್ ಪ್ಯಾರಾಗ್ರಾಫ್ಸ್ ಏನಿದೆ, ಈ ಸೆಕೆಂಡ್ ಪ್ಯಾರಾಗ್ರಾಫ್, ಸೊ ದಿಸ್ ಇಸ್ ವೇರ್ ದ ಡೈಜೆಷನ್ ಪಾರ್ಟ್ ಸ್ಟಾರ್ಟ್ಸ್. ಸೊ ಡೈಜೆಷನ್ ಆಗಬೇಕಾದ್ರೆ ಸೊ ಯಾವ್ದು ಸೆಕ್ರೀಟ್ ಆಗುತ್ತೆ, ಕಂಪ್ಲೀಟ್ ಡೈಜೆಷನ್ ಆಗುತ್ತೆ. ಯಾವುದು? ಕಾರ್ಬೋಹೈಡ್ರೇಟ್ಸ್, ಪ್ರೋಟೀನ್ಸು, ಫ್ಯಾಟ್ಸು. ಸೊ ಕಾರ್ಬೋಹೈಡ್ರೇಟ್ಸು ಎಲ್ಲಿಂದ ಬರ್ತಿದೆ? ಲಿವರಿಂದ ಮತ್ತು ಪ್ಯಾನ್ಕ್ರಿಯಾಸಿಂದ, ಎರಡರಿಂದನೂ ಸೆಕ್ರೀಷನ್ನು ಸ್ಮಾಲ್ ಇಂಟೆಸ್ಟೈನಿಗೆ ಬರುತ್ತೆ. ಸ್ಟಮಕ್ ಇಸ್ ಅಸಿಡಿಕ್ ಇರುತ್ತೆ, ಆಲ್ಕಲೈನ್ ಮಾಡಬೇಕು. ಏನಕ್ಕೆ ಅಂದರೆ ಪ್ಯಾನ್ಕ್ರಿಯಾಟಿಕ್ ಎಂಜೈಮ್ಸ್ ಆ್ಯಕ್ಟ್ ಮಾಡೋದಕ್ಕೆ. ಬಟ್ ನಾನು ಇಲ್ಲಿ ಕೊಟ್ಟಿರೋ ಕ್ವಶನ್ ಕೇಳಿರೋದನ್ನು ಎಕ್ಸ್ಪ್ಲೈನ್ ದ ಪ್ರೋಸೆಸ್ ಆಫ್ ಡೈಜೆಷನ್ ದಟ್ ಟೇಕ್ಸ್ ಪ್ಲೇಸ್ ಇನ್ ಸ್ಮಾಲ್ ಇಂಟೆಸ್ಟೈನ್. ಬರೀರಿ, ಇದು ಬರೆದ್ರೆ ಬೇಕು, ಬಿಕಾಸ್ ಅಸಿಡಿಕ್ನ ಫಸ್ಟು ಬೇಸಿಕ್ ಮಾಡ್ಕೋಬೇಕು. ಬೈಲ್ ಜ್ಯೂಸ್ ಏನು ಮಾಡುತ್ತೆ ಅಂದರೆ ಅಸಿಡಿಕ್ನ ಬೇಸಿಕ್ ಮಾಡುತ್ತೆ. ಅಕಂಪ್ಲೀಸ್ ದಿಸ್ ಇನ್ ಅಡಿಷನ್ ಟು ಆ್ಯಕ್ಟಿಂಗ್ ಆನ್ ಫ್ಯಾಟ್ಸ್. ಅದಷ್ಟೇ ಮಾಡಲ್ಲ, ಬೈಲ್ ಜ್ಯೂಸ್ ಆ್ಯಕ್ಟ್ಸ್ ಆನ್ ಫ್ಯಾಟ್ಸ್. ಇಟ್ ಬ್ರೇಕ್ಸ್ ಡೌನ್ ದ ಅಂದರೆ ಲಾರ್ಜರ್ ಗ್ಲೋಬ್ಯೂಲ್ಸ್ ಇಂಟು ಸ್ಮಾಲರ್ ಒನ್ಸ್.
ಫ್ಯಾಟ್ಸ್ ಪ್ರೆಸೆಂಟ್ ಇನ್ ದ ಇಂಟೆಸ್ಟೈನ್ ಲಾರ್ಜ್ ಗ್ಲೋಬ್ಯೂಲ್ಸ್. ಓಕೆ, ಸೊ ಅದನ್ನೇ ಬೈಲ್ ಸಾಲ್ಟ್ಸ್ ಏನು ಮಾಡುತ್ತೆ, ಬ್ರೇಕ್ ದಮ್ ಡೌನ್ ಇಂಟು ಸ್ಮಾಲರ್ ಗ್ಲೋಬ್ಯೂಲ್ಸ್, ಎಫಿಷಿಯನ್ಸಿ ಇನ್ಕ್ರೀಸ್ ಮಾಡೋಕ್ಕೆ. ಎಮಲ್ಸಿಫೈಯಿಂಗ್ ಆ್ಯಕ್ಷನ್ ಆಫ್ ಸೋಪ್, ಅಗೇನ್ ದಿಸ್ ಪರ್ಟಿಕ್ಯುಲರ್ ಪಾರ್ಟ್, ಎಮಲ್ಸಿಫಿಕೇಶನ್ ಆಫ್ ಸೋಪ್ ಅಂದರೆ ಕಾರ್ಬನ್ಸ್ ಕಾಂಪೌಂಡ್ಸ್ ಒಂದೇ ಅಲ್ಲ, ಬಯಾಲಜಿಲಿ ಇದನ್ನು ಕೇಳ್ಬೋದು. ಎಲ್ಲ ಆಗ್ತಿದೆ, ಸ್ಮಾಲ್ ಇಂಟೆಸ್ಟೈನ್. ಯಾಕೆ? ದೊಡ್ಡದಿರೋದೇನು ಮಾಡಬೇಕು, ಒಡೆದು ಸಣ್ಣದು ಮಾಡಬೇಕು, ಸೊ ದಟ್ ಆ್ಯಕ್ಷನ್ ಬಿಕಮ್ಸ್ ಈಸಿ. ದ ಪ್ಯಾನ್ಕ್ರಿಯಾಸ್, ಸೊ ಪ್ಯಾನ್ಕ್ರಿಯಾಸ್ ಏನು ಮಾಡುತ್ತೆ, ಪ್ಯಾನ್ಕ್ರಿಯಾಟಿಕ್ ಜ್ಯೂಸು ಯಾವ್ಯಾವ ಎನ್ಸೈಮ್ಸ್ ಇರುತ್ತೆ, ಟ್ರಿಪ್ಸಿನ್ ವಿಚ್ ಆ್ಯಕ್ಟ್ಸ್ ಆನ್ ಪ್ರೋಟೀನ್ಸ್ ಆ್ಯಂಡ್ ಪ್ರೋಟೀನ್ಸು. ಸೊ ಟ್ರಿಪ್ಸಿನ್ ಏನು ಮಾಡುತ್ತೆ, ಪ್ರೋಟೀನ್ ಮೇಲೆ ಆ್ಯಕ್ಟ್ ಮಾಡುತ್ತೆ. ಲಿಪೇಸ್, ಫ್ಯಾಟ್ಸ್, ಇಟ್ ಆ್ಯಕ್ಟ್ಸ್ ಆನ್ ಫ್ಯಾಟ್ಸ್. ನೆಕ್ಸ್ಟು ಸೊ ಫೈನಲಿ ಏನು ಮಾಡುತ್ತೆ, ಪ್ರೋಟೀನ್ಸ್ ಆ್ಯಂಡ್ ಅಮೈನೋ ಆಸಿಡ್ಸ್. ಸೊ 3 ಪ್ರೋಟೀನ್ಸು, ಫ್ಯಾಟ್ಸು, ಆ್ಯಂಡ್ ಅಗೇನ್ ಪ್ರೋಟೀನ್ಸ್ ಈಸ್ ಕನ್ವರ್ಟ್ ಇಂಟು ಅಮೈನೋ ಆಸಿಡ್ಸ್. ಸೊ ಎಲ್ಲೆಲ್ಲಿ ಫುಲ್ ಅಂದರೆ ಲೈಕ್ ಕನ್ವರ್ಷನ್ ಆಗ್ತದೆ, ಅದಕ್ಕೆ ಹೇಳೋದು ಈ ಕಂಪ್ಲೀಟ್ ಪ್ಯಾರಾಗ್ರಾಫ್ ಏನಿದೆ ಓದ್ರಿ, ವಿಚ್ ಇಸ್ ವೆರಿ ಇಂಪಾರ್ಟೆಂಟ್. ಸೊ 1 ಮಾರ್ಕ್ಸ್ ಹೇಳ್ಬೋದು, ಎಮಲ್ಸಿಫಿಕೇಶನ್ ಆಫ್ ಸೋಪು. ಸೊ ಅದೇ ರೀತಿ ಯಾವ್ಯಾವ ಎನ್ಸೈಮ್ಸ್ ಇರುತ್ತೆ, ಯಾವುದ್ರ ಮೇಲೆ ಆ್ಯಕ್ಟ್ ಮಾಡುತ್ತೆ, ಇಂಡಿವಿಜುವಲ್ ಆಗಿ ಕೇಳ್ಬೋದು. ಓವರ್ ಆಲ್ ನಾನು ಹೆಂಗೆ ಈ ಥರ ಕ್ವಶನ್ ಕೊಟ್ಟಿದ್ದೆ, ಆ್ಯಕ್ಷನ್ ಆಫ್ ಅಂದರೆ ಬ್ರೇಕ್ ಡೌನ್ ಆಫ್ ಫುಡ್ ಇನ್ ಸ್ಮಾಲ್ ಇಂಟೆಸ್ಟೈನ್, ಹಂಗೂ ಸಿಂಪಲ್ ಆಗಿ ಕೇಳಿದ್ರೆ 3 ಮಾರ್ಕ್ಸ್. ಸಿಂಪಲ್ ಅಲ್ಲ, ಎಲ್ಲ ಬರಿಬೇಕಾಗತ್ತೆ. ಲೆಡ್ ನೈಟ್ರೇಟ್, ಹ್ಯಾವ್ ಯು ಸೀನ್ ದಿಸ್ ಕ್ವಶನ್? ಟೆಕ್ಸ್ಟ್ ಬುಕ್ಕಲ್ಲಿದೆ, ನಾನೇನು ಹೊರಗಿಂದ ಕೊಟ್ಟಿಲ್ಲ. ದಿಸ್ ಇಸ್ ನಾಟ್ ಔಟ್ ಆಫ್ ಟೆಕ್ಸ್ಟ್ ಬುಕ್, ದಿಸ್ ಇಸ್ ನಾಟ್ ಔಟ್ ಆಫ್ ಸಿಲೆಬಸ್. ಟೆಕ್ಸ್ಟ್ ಬುಕ್ಕಲ್ಲಿ ಬಿಫೋರ್ ಆಕ್ಸಿಡೇಷನ್ ಆ್ಯಂಡ್ ರಿಡಕ್ಷನ್ ಸ್ಟಾರ್ಟ್ ಆಗಿಂತ ಮುಂಚೆ ಫಸ್ಟ್ ಚಾಪ್ಟರ್, ಅದು ಕೆಮಿಕಲ್ ರಿಯಾಕ್ಷನ್ ಆ್ಯಂಡ್ ಈಕ್ವೇಷನ್ಸು, ಫಸ್ಟ್ ಚಾಪ್ಟರ್ ಆಕ್ಸಿಡೇಷನ್ ರಿಡಕ್ಷನ್ ಸ್ಟಾರ್ಟ್ ಆಗಿಂತ ಮುಂಚೆ ಒಂದು ಬಾಕ್ಸಲ್ಲಿ ಕೊಟ್ಟಿದ್ದಾರೆ. ಏನಂತ ಕೊಟ್ಟಿದ್ದಾರೆ, ಸೇಮ್ ಕ್ವಶನ್ಸು, ಚೆಕ್ ಫಾರ್ ಆ್ಯಕ್ಟಿವಿಟಿ 1.2. ಸೊ 1.2ಅಲ್ಲಿ ಆ್ಯಕ್ಟಿವಿಟಿ ಮಾಡಿರಿ ಅಂತ ಹೇಳಿದರು. ಸೊ ಅದನ್ನೇ ಈ ಕ್ವಶನ್ಸ್ನ ಮತ್ತಲ್ಲಿ ಕೊಟ್ಟಿದ್ದಾರೆ, ಯಾಕಂದರೆ ದಿಸ್ ಕಮ್ಸ್ ಆಫ್ಟರ್ ಡಬಲ್ ಡಿಸ್ಪ್ಲೇಸ್ಮೆಂಟ್ ರಿಯಾಕ್ಷನ್ ಆದಮೇಲೆ ಬರುತ್ತಿದ್ದು. ಸೊ ನೋಡೋಣ, ಈಗ ಹೇಳ್ತೀನಿ, ತೊಗೊಳ್ರಿ, ಚಿಂತೆ ಮಾಡಿಬಿಡ್ರಿ. ಲೆಡ್ ನೈಟ್ರೇಟ್. ಸೊ ಲೆಡ್ ನೈಟ್ರೇಟ್ ಅಂದರೆ PbNO3 ಟ್ವೈಸ್. ಸೊ ಇದರೆಲ್ಲ ಮಾಲಿಕ್ಯುಲರ್ ಫಾರ್ಮುಲಾ ನಾನು ಶೇರ್ ಮಾಡ್ತೀನಿ ವಾಟ್ಸಪ್ ಗ್ರೂಪಲ್ಲಿ. ಈಸ್ ಮಿಕ್ಸ್ಡ್ ವಿತ್ ಪೊಟ್ಯಾಷಿಯಮ್ ಅಯೋಡೈಡ್ Ki. ಓಕೆ, ಅಷ್ಟೇ ಕೊಟ್ಟಿರೋದು, ಇನ್ನೇನು ಕೊಟ್ಟಿಲ್ಲ. ಸೊ ದಿಸ್ ಇಸ್ ಡಬಲ್ ಡಿಸ್ಪ್ಲೇಸ್ಮೆಂಟ್, ಸಿಂಪಲ್ಲು. ಸೊ ಏನಾಗುತ್ತೆ, Pb ಜಾಗದಲ್ಲಿ I ಬರುತ್ತೆ, ವಿಚ್ ಇಸ್ KNO3 ಪ್ಲಸ್ K ಜಾಗದಲ್ಲಿ Pb ಬರುತ್ತೆ, PbI2 ಅಷ್ಟೇ. ಸೊ ರೈಟ್ ದ ಬ್ಯಾಲೆನ್ಸ್ಡ್ ಇಕ್ವೇಷನ್. ಸೊ ಬ್ಯಾಲೆನ್ಸ್ಡ್ ಇಕ್ವೇಷನ್ ಬ್ಯಾಲೆನ್ಸ್ ಮಾಡಬೇಕು. ಸೊ I2 ಇದೆ 2, ಸೊ 2 ಪೊಟ್ಯಾಷಿಯಮ್ ಆಯಿತು 2, ಬ್ಯಾಲೆನ್ಸ್ ಆಯಿತು ಅಷ್ಟೇ ಸಿಂಪಲ್ಲು. ಸೊ ಬ್ಯಾಲೆನ್ಸ್ ಆದಮೇಲೆ ನೇಮ್ ದ ಪ್ರೆಸಿಪಿಟೇಟ್ ಫಾರ್ಮ್ಡ್ ಇನ್ ದಿಸ್ ರಿಯಾಕ್ಷನ್, ಅದ್ರ ಕಲರ್ ತೊಗೊಳೋಣ. ದ ಪ್ರೆಸಿಪಿಟೇಟ್ ಈಸ್ PbI2 PPT, ವಿಚ್ ಈಸ್ ಸೇಮ್, ನಾನೇನು ಕಲರ್ ಬರೀತಿದ್ದೇನೋ ಅದೇ, ಯೆಲ್ಲೋ ದಟ್ ಈಸ್ ಯೆಲ್ಲೋ ಕಲರ್. ನೇಮ್ ದ ಕಲರ್ ಆಫ್ ದ ಪ್ರೆಸಿಪಿಟೇಟ್. ಓಕೆ, ವಾಟ್ ಟೈಪ್ ಆಫ್ ಕೆಮಿಕಲ್ ರಿಯಾಕ್ಷನ್ ಇಸ್ ದಿಸ್? ಡಬಲ್ ಡಿಸ್ಪ್ಲೇಸ್ಮೆಂಟ್. ಎಷ್ಟು ಈಸಿ ನೋಡ್ರಿ, ನಿಮಗೆ ಗೊತ್ತಿತ್ತು ಅಂದರೆ, ಅದಕ್ಕೆ ಹೇಳೋದು, ಯಾವುದು ಬಿಡಬೇಡ್ರಿ, ಚೆಕ್ ಮಾಡಿರಿ. 4 ಮಾರ್ಕ್ಸ್, ಯಾರಿಗುಂಟು ಯಾರಿಗಿಲ್ಲ, 4 ಮಾರ್ಕ್ಸ್. ಎಕ್ಸ್ಪ್ಲೇನ್ ದ ಎಕ್ಸ್ಪೆರಿಮೆಂಟ್ ಟು ಶೋ ದಟ್ ಕಂಡಕ್ಟರ್ ಕ್ಯಾರಿಂಗ್ ಎಲೆಕ್ಟ್ರಿಕ್ ಕರೆಂಟ್ ಎಕ್ಸ್ಪೀರಿಯನ್ಸಸ್ ಅ ಫೋರ್ಸ್. ಇದರದ ಆಕ್ಟಿವಿಟಿ ಬರೀಬೇಕು, ನಾನು ಆಕ್ಟಿವಿಟಿ ಎಕ್ಸ್ಪ್ಲೇನ್ ಮಾಡೋಕ್ಕೆ ಹೋಗಲ್ಲ. ಸೊ ಏನಾಗುತ್ತೆ, ಹಾರ್ಶೋ ಮ್ಯಾಗ್ನೆಟ್ಟು, ಸೊ ಕರೆಂಟ್ ಪಾಸ್ ಮಾಡ್ತೀರಾ. ಸೊ ಎ ಒಂದು ಸಲ ನಾರ್ತ್ ಕಡೆ ಬಂತು ಅಂದರೆ ಕರೆಂಟ್ ಡೈರೆಕ್ಷನ್ ಚೇಂಜ್ ಆದಾಗ ಏನಾಗುತ್ತೆ, ಎ ಸೌತ್ ಕಡೆ ಹೋಗುತ್ತೆ. ಸೊ ಕರೆಂಟ್ ಡೈರೆಕ್ಷನ್ ಚೇಂಜ್ ಆದಂಗೆ ಫೋರ್ಸು ಚೇಂಜ್ ಆಗ್ತಿದೆ, ಬಿಕಾಸ್ ಪೊಲಾರಿಟಿ is changing. Next, as the growth advances in a climbing part that appears as the plant is moving towards a particular direction, how? And ಇನ್ನೊಂದು ಪಾರ್ಟ್ ಇದೆ, ಏನು, ಎಕ್ಸ್ಪ್ಲೇನ್ ದ ಕೆಮಿಕಲ್ ಕಮ್ಯುನಿಕೇಷನ್ ಇನ್ ಅನಿಮಲ್ಸ್ ಯಾಕೆ ಬೇಕು. ಓಕೆ, ಸೊ ಪಾಯಿಂಟ್ಸ್ ಇದೆ, ನೀವು ಹೆಂಗೆ ಎಕ್ಸ್ಪ್ಲೇನ್ ಮಾಡ್ತೀರ ನೋಡ್ರಿ. ಸೊ ಈಗ ಕ್ರೀಪರ್ ಅಂತ ತೊಗೊಂಡ್ವಿ ಅಂದರೆ, ಸೊ ಕ್ರೀಪರ್ ಏನು ಮಾಡುತ್ತೆ, ಟೆಂಡ್ರಿಲ್ಸ್ ಅಥವಾ ಏನಾದರೂ ಒಂದು ಕಡ್ಡಿನೋ ಏನಾದರೂ ಇತ್ತು ಅಂದಾಗ, ಸೊ ಬಳ್ಳಿ, ಸೊ ಅದ್ರ ಸುತ್ತಲೂ ಹೋಗುತ್ತೆ.
ಅದು ಯಾವ ಪಾರ್ಟ್ ಟಚ್ ಆಗುತ್ತಲ್ಲ, ಸೊ ಅಲ್ಲಿ ಏನಾಗುತ್ತೆ, ದಟ್ ಈಸ್ ಕೈಂಡ್ ಆಫ್ ಥಿಗ್ಮೋಟ್ರೋಪಿಸಮ್ ಅಂತ ಅನ್ಕೊಳ್ಳಿ. ಸೊ ಅದು ಎಲ್ಲಿ ಟಚ್ ಆಗುತ್ತೆ ಅಲ್ಲಿ ಆಕ್ಸಿನ್ ಹಾರ್ಮೋನು ಸೆಕ್ರೀಟ್ ಆಗೋದು ಕಮ್ಮಿ. ಸೊ ದ ಪಾರ್ಟ್ ವಿಚ್ ಇಸ್ ಅವೇ ಫ್ರಮ್ ದ ಟಚ್, ಅಂದರೆ ಎಲ್ಲಿ ಟಚ್ ಆಗೋಕ್ಕಿಂತ ದೂರ ಇರುತ್ತೆ ಅಲ್ಲಿ ಆಕ್ಸಿನ್ ಹಾರ್ಮೋನ್ಸ್ ಜಾಸ್ತಿ ಸೆಕ್ರೀಟ್ ಆಗುತ್ತೆ. ಸೊ ಅದಕ್ಕೆ ಏನಾಗುತ್ತೆ, ಸೆಕ್ರೀಟ್ ಜಾಸ್ತಿ ಆಗೋದ್ರಿಂದ ಹಿಂಗೊಂಥರ ಕರು ಬೆಂಡ್ ಆದಂಗೆ ಆಗುತ್ತೆ. ಸೊ ಅದೇ ಹೇಳ್ತಾರೆ ಟಚ್ ಸ್ಟಿಮ್ಯುಲಸ್ ಅನ್ಇವನ್ ಗ್ರೋತ್, ಯಾಕಂದರೆ ಆಕ್ಸಿನ್ ಹಾರ್ಮೋನ್ ಈಸ್ ಗೆಟಿಂಗ್ ಸೆಕ್ರೀಟೆಡ್ ಇನ್ ದ ಅದರ್ ಪಾರ್ಟ್ ವೇರ್ ವಿಚ್ ಇಸ್ ನಾಟ್ ಇನ್ ಕಾಂಟ್ಯಾಕ್ಟ್ ವಿತ್ ದ ಟೆಂಡ್ರಿಲ್ ಆರ್ ನಾಟ್ ಇನ್ ಕಾಂಟ್ಯಾಕ್ಟ್ ವಿತ್ ದ ಕ್ರೀಪರ್. ಸೊ ಆಕ್ಸಿನ್ ಹಾರ್ಮೋನ್ ಬೇರೆ ಕಡೆ ಸೆಕ್ರೀಟ್ ಆಗ್ತಿದೆ. ಸೊ ಕಾಯಿಲೆ ಯಾಕೆ ಆಗ್ತಿದೆ ಅದಕ್ಕೆ. ಸೊ ಸೆಕ್ರೀಟ್ ಆಗೋದ್ರಿಂದ ಏನಾಗ್ತಿದೆ, ಹಿಂಗೆ ಎಲ್ಲಿ ಟಚ್ ಆಗ್ತಿದೆ ಅಲ್ಲಿ ಸೆಕ್ರೀಟ್ ಆಗಲ್ಲ, ಎಲ್ಲಿ ಟಚ್ ಆಗ್ತಿಲ್ಲ ಅಲ್ಲಿ ಜಾಸ್ತಿ ಆಗುತ್ತೆ. ಸೊ ಗ್ರೋತ್ ಜಾಸ್ತಿ ಆಗುತ್ತೆ, ಹೊರಗೆ ಗ್ರೋತ್ ಜಾಸ್ತಿ ಆಗ್ತಿದೆ, ಒಳಗೆ ಗ್ರೋತ್ ಕಮ್ಮಿ ಆಗ್ತಿದೆ. ಸೊ ಏನೋ ಆಗುತ್ತೆ ಆಬ್ವಿಯಸ್ಲಿ ಹಿಂಗೆ ಕರ್ವಾದಂಗೆ ಆಗುತ್ತೆ. ಸೊ ಕಂಬೈನಿಂಗ್ ವಿತ್ ಫೋಟೋಟ್ರೋಪಿಸಮ್, ಹೌದು ಸೂರ್ಯ ಎಲ್ಲಿರ್ತಾನೆ ಮೇಲಿರ್ತಾನೆ, ಸೊ ಏನಾಗುತ್ತೆ ಮೇಲ್ಗಡೆ ಹೋಗ್ತಾ ಇರುತ್ತೆ ಸೂರ್ಯನ ಕಡೆ. ಸೊ ವಿಚ್ ಈಸ್ ಫೋಟೋಟ್ರೋಪಿಸಮ್, ಪಾಸಿಟಿವ್ ಫೋಟೋಟ್ರೋಪಿಸಮ್, ಆ್ಯಂಡ್ ಅಗೇನ್ ಥಿಗ್ಮೋಟ್ರೋಪಿಸಮ್ ಆ್ಯಂಡ್ ನಿಮಗೆ ಕಿಮೋಟ್ರೋಪಿಸಮ್, ಯಾಕಂದರೆ ಕೆಮಿಕಲ್ ಎಲ್ಲಿ ಸೆಕ್ರೀಟ್ ಆಗ್ತಿದೆ, ಎಷ್ಟು ಟ್ರೋಪಿಸಮ್ ಅಂತ ನೋಡ್ರಿ. ನೆಕ್ಸ್ಟು ಯಾಕೆ ಬೇಕು ಕಮ್ಯುನಿಕೇಷನ್ ಸಿಗ್ನಲ್ಸು. ಒಂದು ವೇಳೆ ಕಮ್ಯುನಿಕೇಷನ್ ಸಿಗ್ನಲ್ ಇಲ್ಲ, ನಮ್ಮಂಗೆ ಸೆನ್ಸರಿ ನ್ಯೂರಾನ್ಸ್ ಎಲ್ಲ ಇತ್ತು ಅಂದರೆ ಪ್ರತಿ ಸಲ ಟಚ್ ಆದಾಗೆಲ್ಲ ಸಿಗ್ನಲ್ಸ್ ಹೋಗುತ್ತೆ. ಸೊ ಪ್ಲ್ಯಾಂಟ್ಸ್ ಅಷ್ಟು ಆ್ಯಕ್ಟಿವ್ ಇರುತ್ತೆ, ನಮಗಿಂತ ಜಾಸ್ತಿ ಆ್ಯಕ್ಟಿವ್ ಇರುತ್ತೆ. ಬಟ್ ಅದರಲ್ಲಿ ಇರೋ ಏನೋ ಸಿಗ್ನಲ್ಸ್ ಟ್ರಾನ್ಸ್ಮಿಟರು ಅಷ್ಟು ಫಾಸ್ಟ್ ಇರಲ್ಲ. ಸೊ ಅದಕ್ಕೆ ಕೆಮಿಕಲ್ಸ್ ಆಯಿತು ಅಂದರೆ ಒಂದು ಸಲ ಹೋಯಿತು ಅಂದರೆ ಇಟ್ ಕ್ಯಾನ್ ರಿಟೈನ್ ದೇರ್, ಅಲ್ಲೇ ಇರ್ಬೋದು, ಅದೇನು ವಾಪಸ್ ಬರಬೇಕಾಗಿಲ್ಲ. ಸೊ ಈಗ ನಾನು ಹೇಳಿದೆ ಆಕ್ಸಿನ್, ಸೊ ಆಕ್ಸಿನ್ ಪ್ರತಿ ಸಲ ಹೋಗೋದು ಬರೋದು ಮಾಡೋದಕ್ಕಿಂತ ಅಲ್ಲೇ ಇತ್ತು ಅಂದರೆ ಅಲ್ಲೇ ತನ್ನ ಪಾಡಿಗೆ ತಾನು ಬೆಳ್ಕೊಂಡು ಹೋಗ್ತಾ ಇರುತ್ತೆ, ವಿಚ್ ಸೇವ್ಸ್ ಎನರ್ಜಿ. ಅದಕ್ಕೆ ಹೇಳೋದು ಪ್ಲ್ಯಾಂಟ್ಸ್ ದೇ ಆರ್ ಫಾರ್ ಬೆಟರ್ ದೆನ್ ಅಸ್ ಬಿಕಾಸ್ ದೇ ನೋ ಹೌ ಟು ಸೇವ್ ದ ಎನರ್ಜಿ, ಬಟ್ ಸೊ ಕೆಮಿಕಲ್ ಕಮ್ಯುನಿಕೇಷನ್ ಎಸೆನ್ಷಿಯಲ್. ಯಾಕೆ, ನರ್ವಸ್ ಸಿಸ್ಟಮ್ ಲಿಮಿಟೇಷನ್ ಇರುತ್ತೆ. ಕೆಮಿಕಲ್ ಮೆಸೇಜಸ್ ಕ್ಯಾನ್ ರೀಚ್ ದ ಸೆಲ್ಸ್ ಆ್ಯಂಡ್ ಹ್ಯಾವ್ ಲಾಂಗ್ ಲಾಸ್ಟಿಂಗ್ ಎಫೆಕ್ಟ್ಸ್. ಎಲ್ಲ ಸೆಲ್ಸ್ಗೂ ಟ್ರಾನ್ಸ್ಮಿಟ್ ಆಗ್ಬೋದು, ಎಲ್ಲ ರೀಚ್ ಆಗ್ಬೋದು ಆ್ಯಂಡ್ ಲಾಂಗ್ ಲಾಸ್ಟಿಂಗ್ ಎಫೆಕ್ಟ್ ಇರುತ್ತೆ. ಯಾಕೆ ಹೇಳಿದ್ನಲ್ಲ, ವೈಡ್ ಸ್ಪ್ರೆಡ್ ರೀಚು, ಲಾಂಗ್ ಲಾಸ್ಟಿಂಗ್ ಎಫೆಕ್ಟ್ಸು. ಸೊ ರಿಪ್ರೊಡಕ್ಷನ್ಗೂ ಹೆಲ್ಪ್ ಮಾಡುತ್ತೆ. ನಿಮಗೆ ಅಷ್ಟು ಜಾಸ್ತಿ ಎಲ್ಲ ತಲೆ ಕೆಡಿಸ್ಕೋಬೇಡಿ. ದೇರ್ ಇಸ್ ಅನದರ್ ಕೈಂಡ್ ಆಫ್ ಹಾರ್ಮೋನ್ಸ್ ವಿಚ್ ಗೆಟ್ ಸೆಕ್ರೀಟೆಡ್ ಆ್ಯಂಡ್ ವಿಚ್ ಅಟ್ರಾಕ್ಟ್ಸ್ ದ ಅದರ್ ಅನಿಮಲ್ಸ್. ಈಗ ಹನಿ ಬೀ ಆಗಿರ್ಬೋದು ಅಥವಾ ಇನ್ನೊಂದು ಇನ್ಸೆಕ್ಟ್ಸ್ ಆಗಿರ್ಬೋದು. ಆ್ಯಂಡ್ ಸೋಷಲ್ ಕೋಆರ್ಡಿನೇಷನ್, ಒಂದಕ್ಕೊಂದು ಅರ್ಥ ಮಾಡ್ಕೊಂಡು ಬೆಳೆಯುತ್ತೆ. ದಟ್ ಈಸ್ ಹೌ ದ ಪ್ಲ್ಯಾಂಟ್ಸ್ ಆರ್, ದಟ್ ಈಸ್ ಹೌ ದ ನೇಚರ್ ಈಸ್. ಇಟ್ಸ್ ನಾಟ್ ಲೈಕ್ ಹ್ಯೂಮನ್ಸ್. ಕೋಆರ್ಡಿನೇಷನ್ ಇಲ್ದಿರ ಹೆಂಗೆ ನಾವು ನಮ್ಮ ಪಾಡಿಗೆ ನಾವು ಇರ್ತೀವಿ, ನಿಮ್ಮ ಪಾಡಿಗೆ ನೀವು ಇರ್ರಿ ಅಲ್ಲ. ಪ್ಲ್ಯಾಂಟ್ಸ್ಗೆ ಸೋಷಲ್ ಕೋಆರ್ಡಿನೇಷನ್ ಇನ್ನೂ ಚೆನ್ನಾಗಿರುತ್ತೆ. ವಿ ಹ್ಯಾವ್ ಟು ಲರ್ನ್ ಫ್ರಮ್ ದೆಮ್. ಓಕೆ, ಸೊ ಈಗ ಇದೇನಿದೆ ಇದನ್ನು ಓದ್ರಿ. ದಟ್ಸ್ ಇಟ್. ಮತ್ತೇನಾದರೂ ಬೇಕು ಅಂದರೆ ಕಮೆಂಟ್. ಓಕೆ, ಥ್ಯಾಂಕ್ ಯು. ಕೀಪ್ ಪ್ರಾಕ್ಟಿಸಿಂಗ್. ಟೇಕ್ ಕೇರ್ ಆಫ್ ಯುವರ್ ಸೆಲ್ಫ್. ಜೈ ಹಿಂದ್.